ಹಾಯ್ ಫ್ರೆಂಡ್ಸ್, ವಿಷ್ಣುಪ್ರಿಯಾ M14 ಚಾನಲ್ಗೆ ನಮಸ್ಕಾರ. ಟುಡೇ ರೆಸಿಪಿ ಲಿವರ್ ಫ್ರೈ ಮಾಡೋದು ನೋಡೋಣ ಬನ್ನಿರಿ. ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ ಇಡೋಣ. ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ಮೇಲೆ ಆನಿಯನ್ನ ಹಾಕೋಣ. ಒಂದು ದೊಡ್ಡ ಗಾತ್ರದ್ದು ಒಂದು ಕಟ್ ಮಾಡಿ ಇದ್ದೀನಿ. ನೆಕ್ಸ್ಟ್ ಪುದೀನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ತೊಳೆದಿಟ್ಕೊಂತಿರೋಂಥ ನಾನು ಅವಾಗಲೇ ಚಿಕನ್ ಸಾಂಬಾರು ಮಾಡಿದ್ದೆ, ಅದಕ್ಕೆ ಅದರಲ್ಲಿ ಇರುವಂತಹ ಲಿವರ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದರಿಂದ ಫ್ರೈ ಮಾಡೋಣ ಆಗ್ತಾ ಇದ್ದೀನಿ. ಲಿವರು ಸ್ವಲ್ಪ ನೀರು ಬಿಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋಣ. ಕರಳು ಉಪ್ಪು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಜಿಂಜರು, ಗಾರ್ಲಿಕ್ಕು, ಪೆಪ್ಪರು ಎಲ್ಲ ಮಿಕ್ಸ್ ಮಾಡೋಣ. ಬಿಟ್ಟು ಫ್ರೈ ಮಾಡೋಣ. ನೆಕ್ಸ್ಟ್ ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದಕ್ಕೆ ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಗರಂ ಮಸಾಲ ಪೌಡರ್, 1 ಸ್ಪೂನ್ ಖಾರದ ಪುಡಿ, ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಎಲ್ಲನ್ನ ಮಿಕ್ಸ್ ಮಾಡೋಣ. ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡೋಣ. ಮಸಾಲೆ ಎಲ್ಲನ ಚೆನ್ನಾಗಿ ಹಾಕ್ಕೋಬೇಕು ಫ್ರೈ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ 15 ಮಿನಿಟ್ಸ್ ಬೇಯ್ಕೊಳ್ಳಿ. ಕ್ಲೋಸ್ ಮಾಡೋಣ. ಎಲ್ಲನ ಬೇಯ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಈಗ 5 ಮಿನಿಟ್ಸ್ ಆದ್ಮೇಲೆ ನೋಡೋಣ ಹೇಗಿದೆ. ನೋಡಿ ಹೇಗಿಲ್ಲ, ಎಣ್ಣೆ ಬಿಟ್ಕೊಂಡಿದೆ ಫ್ರೈ. ಇದಕ್ಕೆ ಒಂದು ಸ್ವಲ್ಪ ಕಾಯನ್ನು ಸೇರಿಸೋಣ. ಕಾಯಿ ಫೈನಲ್ ಟಚಪ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫೈನಲಿ ಎಲ್ಲನ ನೋಡಿ ಈ ಥರ ಇದೆ. ಈ ಥರ ಬೆಂದ್ಮೇಲೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಲಿವರು ಫ್ರೈ ಆಗಿದೆ. ಈ ಥರ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಮಾಡ್ತಾ ಇರೋದು ತುಪ್ಪೂರಿ ಮಾಡ್ಕೊಂಡು ತಿಂದು ಚೆನ್ನಾಗಿರುತ್ತೆ ಲಿವರ್ ಫ್ರೈ. ಫೈನಲಿ ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡಿಬಿಡೋಣ. ಒಂದು 5 ಮಿನಿಟ್ಸ್ ಬಿಟ್ಟು ತೆಗೆದು ನೋಡೋಣ ಆರಿದ್ಮೇಲೆ ಹೆಂಗಿರುತ್ತೆ ಅಂತ. ಫ್ರೈ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ, ತಿಂತಾ ಇರಿ. ಯಾವುದೇ ಅಡುಗೆ ಮಾಡಬೇಕಾದ್ರೆ
ಖುಷಿ ಖುಷಿಯಿಂದ ಮಾಡ್ತಾ ಇದೆ. ಪ್ರೀತಿಯಿಂದ ಮಾಡಿರಿ, ಯಾವ ಅಡುಗೆನೂ ಹಾಳಾಗೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ಫೈನಲಿ ರೈಸ್ಗೆ ಲಿವರ್ ಫ್ರೈ, ಚಿಕನ್ ಸಾಂಬಾರು, like, subscribe, bell icon.